ವೇದಿಕೆ ಎಲ್ಲ ಪದಾಧಿಕಾರಿಗಳೇ, ಶಾಸಕ ಮಿತ್ರರೇ, ಸ್ನೇಹಿತರೆ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರೇ, ನಾವು ಕಾಂಗ್ರೆಸ್ ಪಕ್ಷದ ಯಶಸ್ಸಿನ ಹಿನ್ನೆಲೆಯಲ್ಲಿ ಮುಂದಕ್ಕೆ ನಮ್ಮ ಪಕ್ಷವನ್ನ ಸಂಘಟನೆ ಮಾಡುವಂತ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರತಿ ವಿಭಾಗವಾರು ಅನೇಕ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಪಕ್ಷ ತೀರ್ಮಾನವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಲ್ಲಿ ಹುಡುಕಬೇಕು ಅನ್ನೋದು ನಮ್ಮ ಆಸೆ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆಗೆ ಶಕ್ತಿ ಬಂತು, ಅಸೆಂಬ್ಲಿಲಿ ಒಂದು ಸೀಟ್ ಬಿಟ್ರೆ ನಾವು ಗೆದ್ದಿಲ್ಲ. ಮಂಡ್ಯ ಅಸೆಂಬ್ಲಿ ಗೆದ್ದಿದ್ದೇವೆ, ಕೂಲ್ ಗೆದ್ದಿದ್ದೇವೆ, ಮೈಸೂರು ಗೆದ್ದಿದ್ದೇವೆ, ಚಾಮರಾಜನಗರ ಗೆದ್ದಿದ್ದೇವೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು 2 ದಿನಾಂಕವನ್ನ ಶಿಗ್ಗಾಂವ್ ಮತ್ತು ಸಂಡೂರಿಗೆ ಕೃತಜ್ಞತಾ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಯೋಗೇಶ್ಗೆ ಮತ್ತು ಸುರೇಶ್ಗೆ ಇಬ್ಬರು ಸೇರಿ ಮಧ್ಯದಲ್ಲಿ ಅಸೆಂಬ್ಲಿ ನಡೆಯುವ ಮಧ್ಯದಲ್ಲಿ ಒಂದಿನ ಫಿಕ್ಸ್ ಮಾಡಿ ಶನಿವಾರ ಭಾನುವಾರ ಯಾವ ಒಂದು ದಿನ ಅಂತ ಹೇಳಿ ಅವರಿಗೆ ತಿಳಿಸಿದ್ದೇವೆ. ಈಗ ಬಹಳ ಜನ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಈಗಾಗಲೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ನಾನೊಂದು 4 ದಿನ ಇರಲಿಲ್ಲ, ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು, ನಮಗೆ ವರ್ಕಿಂಗ್ ಕಮಿಟಿ ಇತ್ತು. ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ನನಗೆ ಯಾವ ಪತ್ರನೂ ಬಂದಿಲ್ಲ, ನನಗೆ ಯಾವ ಪತ್ರ ಯಾವ ಎಸಿಸಿ ಪತ್ರ ಬರೆದಿದ್ದನ್ನು ಯಾರ ಸೃಷ್ಟಿ ಮಾಡಿರ್ಬೋದು, ಏನ ಮಾಡ್ಬೋದು, ನನಗೆ ಯಾವ್ದು ಗೊತ್ತಿಲ್ಲ. ನನ್ನ ಹತ್ರ ಯಾವ ಪತ್ರದ ಬಗ್ಗೆ ಯಾರು ಚರ್ಚೆ ಮಾಡಿಲ್ಲ. ಸರ್, ಚಲುವರಾಯ ಸ್ವಾಮಿ ಅವರು ಬಂದಷ್ಟು ವೇಗವಾಗಿ ವಾಪಸ್ ಹೋದ್ರು. ಚಲುವರಾಯ ಸ್ವಾಮಿ ಅವರು ಬಂದಷ್ಟು ವೇಗವಾಗಿ ವಾಪಸ್ ಹೋದ್ರು, ಸಭೆಯಲ್ಲಿ ಇರಲಿಲ್ಲ. 11 ಗಂಟೆಗೆ ನಿಂತು ಪಾಪ ಅವರ ಸಭೆಯಲ್ಲಿ ಅವರು ಒಂದು ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಮ್ಮೇಳನ ಇದೆ. ಅದಕ್ಕೆ ಅವ್ರು ಇಷ್ಟೊತ್ತಿದ್ದು ಫಸ್ಟ್ ಅವರೇ ಭಾಷಣ ಮಾಡ್ಬಿಟ್ಟು ಓದು. ಹಾಸನದವ್ರು ಭಾಷಣ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಭಾಷಣ ಮಾಡ್ಬಿಟ್ಟು ಅವ್ರು ಏನೇನು ಅವ್ರು ಪೂರ್ವಭಾವಿ ಏನೇನು ಮಾಡಿದ್ದಾರೆ ಮಾಡ್ಬಿಟ್ಟು ಹೋಗಿದ್ದಾರೆ. ಏನ್ ಪ್ರಯತ್ನ ಪಡಕ್ ಹೋಗ್ಬಿಡಿ. ನಾವು ಏನೇ ಮಾಡಿ ಯಾವ ಆಯ್ತು ಬಸವಣ್ಣ ಇಲ್ಲ ನೋಡಿಯಪ್ಪ, ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ. ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣವರ ಜನ್ಮದಿನನೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು. ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ. ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಮಾತು ಅದು ಬಸವಣ್ಣವರು. ಅಂತ ಬಸವಣ್ಣವರಿಗೆ ಯತ್ನಾಳವರು ಉಚ್ಚ ಅವಮಾನವನ್ನ ಮಾಡಿದ್ದಾರೆ. ಅವ್ರಿಗೆ ಮೆಂಟಲ್ ಹಾಸ್ಪಿಟಲ್ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ. ನಾನು ಆ ಮುತ್ತು ರತ್ನ ಬಿಜೆಪಿಯ ಮುತ್ತು ರತ್ನವನ್ನು ಬಿಜೆಪಿಯವರೇ ಇಟ್ಕೊಂಡಿದ್ದೀನಿ. ಅವ್ರಿಗೇನು ಮಾಡಬಾರದು, ನಾನು ಮನವಿ ಮಾಡ್ತಾ ಇದ್ದೀನಿ, ಅವ್ರು ಹಂಗೆ ಇಟ್ಕೊಂಡಿದ್ದೀನಿ. ಅವರು ಬಸವಣ್ಣವರ ವ್ಯಕ್ತಿಗೆ ಬಸಿಪಡ್ತಾ ಇರೋದು ಯತ್ನಾಳಲ್ಲ, ಇಡೀ ಬಿಜೆಪಿ ಪಕ್ಷನೇ ಬಸವಣ್ಣವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೀತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ. ಅವ್ರಿಗೊಂದು ದೃಶ್ಯನು ಮಾತಾಡದೆ ಹೋದವ್ರಿಗೆ ಅವ್ರು ಬಿಟ್ಟಿದ್ದು.
ಸೊ ಬಿಜೆಪಿಲಿ ಏನ್ ಗುಂಪಿದೆಯೋ ಏನ್ ಮಾಡ್ಕೊಳ್ತಾರೋ ಅದು ಅವ್ರ ಆಂತರಿಕವಾದ ವಿಚಾರ. ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗಲಿಕ್ಕೆ ನಾವು ಹೋಗುದಿಲ್ಲ. ಏನು ದೇಶದಲ್ಲಿ ಆಗ್ತಾರಂತ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಎಐಸಿಸಿ ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ 5ನೇ ತಾರೀಕು ರೂಪಿಸಿದ್ದೇವೆ. ಅದಕ್ಕೆ ಪೂರ್ವಭಾವಿ ಸಭೆಯನ್ನ ಕೆಪಿಸಿಸಿ ವತಿಯಿಂದ ಎಲ್ಲರ ಜಿಲ್ಲೆ 4 ಪ್ರಮುಖವಾದಂತಹ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ. ಸೊ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ. ಪಕ್ಷಕ್ಕೆ ಪರಿವರ್ತನೆ ಆಗಲಿಕ್ಕೆ ಏನು ನಮ್ಮ ಮೂರು ಚುನಾವಣೆ ಫಲಿತಾಂಶ ಅದಾದ್ಮೇಲೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ, ಎಲೆಕ್ಷನ್ ಆದ ಕಾರಣದಿಂದಲೇ ತಿರ್ಗಿ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದು ಯಾವ ರೂಪ ಅನ್ನೋದು ನಾನು ನಿಮಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅನೇಕ ಸಂಘಟನೆಗಳು ಕೂಡ ನಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಮಾಜದವರು ನಮಗೆ ಗುರುತಿಸಿರೋದ್ರಿಂದ ನಮಗೆ ಅಧಿಕಾರಗಳನ್ನ ಬಂದಿದೆ. ಯಾರು ನಮಗೆ ಬೆಂಬಲವನ್ನ ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಸೊ ಬಹಳ ಜನ ಮುಂದೆ ಬಂದಿದ್ದಾರೆ. ಸೊ ಯಾರು ಮುಂದೆ ಬಂದಿದ್ದಾರೆ ಅಂತೇಳಿ ನಾನು ಇನ್ನ ಕೆಲವು ಜಿಲ್ಲಾ ಮಂತ್ರಿಗಳನ್ನ, ಚಾಮರಾಜನಗರ ಜಿಲ್ಲಾ ಮಂತ್ರಿ ಬಸವಣ್ಣವರ ಫೋಟೋ ಹಾಕ್ಸೋರು ನಾವು, ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋರು ನಾವು, ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಳ ಅಲ್ಲ, ಬಿಜೆಪಿ ಅಲ್ಲ, ಜನಸಂಘ ಅಲ್ಲ, ಯಾರೂ ಅಲ್ಲ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ. ಇದು ನಮ್ಮನ್ನ ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗ್ಲಿ, ವಿಜೇಂದ್ರ ಆಗ್ಲಿ, ಅಶೋಕ್ ಆಗ್ಲಿ ಖಂಡಿಸಿದಾರ? ಏನು ಖಂಡನೆ ಮಾಡಿದ್ದಾರೆ? ಯಾರು ವಿಜೇಂದ್ರ ಕಳಿಸಿಲ್ಲ, ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಲೀಡರ್ ಕಳಿಸಿಲ್ಲ, ಯಡಿಯೂರಪ್ಪ ಕಳಿಸಿಲ್ಲ, ಬೊಮ್ಮಾಯಿ ಕಳಿಸಿಲ್ಲ. ಎಲ್ಲಿ ಕಳಿಸಿದ್ದಾರೆ? ಸೋಮಣ್ಣ ಎಲ್ಲ ಕಳಿಸಿದಾರ? ಯಾರು ಬಂದಿರೋಲ್ಲ. ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾ ಇದ್ದೀವಿ, ಯಾರು ಅಧಿಕಾರದವರು ಮಾತ್ರ ಹೇಳ್ತಾ ಇದ್ದೀವಿ. ಸೊ ಅದರಿಂದ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಲಿ, ದಳದವರು ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ನಮಗೂ ಬಸವಣ್ಣವರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂತಹ ಒಂದು ನಂಟಿದೆ. ನಾವು ಉಳಿಸ್ಕೊಂಡು ಹೋಗ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನ ನಾನು ಈಗಾಗಲೇ ನಾನು ಹೇಳಿದೆ, ಅವ್ರಿಗೆ ಖಂಡನೆ ಮಾಡಕ್ ಹೋಗುದಿಲ್ಲ. ಅವರ ಇತಿಹಾಸ ಹೇಳ್ತಾರೆ, ಬಾಬಾ ಸಾಹೇಬ್ ಅವ್ರು ಹೇಳ್ತಾರೆ, ಇತಿಹಾಸ ಬರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವರ ಯತ್ನಾಳ ಇತಿಹಾಸ, ಬಿಜೆಪಿ ಇತಿಹಾಸ ಅವ್ರು ಮಾತಾಡಿದ್ದಾರೆ ಅಷ್ಟೇ. ನಿಮ್ ಬಗ್ಗೆ ಒಂದಷ್ಟು ನುಡಿಮುತ್ತುಗಳು ಆಡಿದೆ ಸರ್ ಇವತ್ತು. ಹೌದಾ? ಬಹಳ ಸಂತೋಷ. ವಿಜೇಂದ್ರ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ನೀವು ಸದನದಲ್ಲಿ 20 ಸಿಗ್ನೇಚರ್ ಮಾಡಿದಿರಂತೆ, ಆ ದಾಖಲೆ ಅವತ್ತು ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಬಹಳ ಸಂತೋಷ. ಬಿಜೆಪಿಯ 4-5 ಬಣಗಳ ಕಿತ್ತಾಟ ಉಪಚುನಾವಣೆಯಲ್ಲೂ ಅನುಕೂಲ ಆಗಿದೆ. ಆಮೇಲೆ ಅವ್ರ ಸಮರ್ಥನೆ ಇದೆ ಸರ್ ಅದಕ್ಕೆ. ಕಾಂಗ್ರೆಸ್ ಅಲ್ಲೂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಡಿಫರೆನ್ಸ್ ಇದೆ ನೋಡಿ, ಅವ್ರು ಕಚ್ಚಾಡ್ತಾ ಇಲ್ಲ, ನಮ್ಮಲ್ಲಿ ಮಾತ್ರ ಕಚ್ಚಾಡ್ತಾರೆ ಅಂತ ಅವ್ರು ಲೀಡರ್ ಹೇಳಿದ್ದಾರೆ. ಈಗ ನೀನ್ ಬಹಳ ಅನುಭವ ಇದೆಯಾ? ನೀನು ಮಾಧ್ಯಮ ಸೃಷ್ಟಿ, ಎರಡನೇದು ಮಾಧ್ಯಮ ಸೃಷ್ಟಿ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋಣಲ್ಲ, ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ಹಿಂದೆ ಹೇಳ್ತೀವಿ. ನಾವೆಲ್ಲ ಸೇರಿ ನಮ್ಗೆ ಪಾರ್ಟಿ ಇಂಪಾರ್ಟೆಂಟ್. ನಾನಿಂದ ಹೋದ್ರು ಈ ಪಕ್ಷ ಇರ್ತದೆ, ನೀವಿಂದ ಹೋದ್ರು ನಿಮ್ ಟಿವಿ, ಪಕ್ಷದ ಟಿವಿ. ನನ್ಗೆ ಗೊತ್ತಿದ್ದು ನಾನು ಹೇಳಿದೆ ಅಷ್ಟೇ. ವಿಡಿಯೋ ಬೇರೆ ಇಟ್ಕೊಂಡಿದ್ದಾರಂತೆ ಸರ್, ನಿಮ್ಮ ಹತ್ರ ಬಂದು ಲೆಟರ್ಗಳಿಗೆ ಸಿಗ್ನೇಚರ್ ಹಾಕ್ಸೋ ವಿಡಿಯೋ ಎದ್ದಾಳ ಹತ್ರ ಇದೆಯಾ? ಅಲ್ಲ ರೀ, ನಾನೊಬ್ಬ ಡೆಪ್ಟಿ ಸಿಎಂ. ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ, ನನ್ನ ಹತ್ರ ಬಂದು ನಾವು ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೇರಾಸ್ಕೊಂಡು ಹೋಗಿದ್ವಿ.
ನಾನು ಅವರದ್ದು ಕೆಲವರೊಬ್ಬರು ರದ್ದು ಹೋಗಿದ್ದೆ. ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊಳ್ಳಿ ಅಂತ ನನಗೆ ಮಾತು ಕೊಟ್ಟಿದ್ರು, ಅಸೆಂಬ್ಲಿ ಹೇಳಿದ್ರು. ಅವ್ರನ್ನ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ. ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡ್ಕೊಟ್ಟಿರ್ಬೋದು, ಮಾಡಬಹುದು, ಮುಂದಕ್ಕೂ ಮಾಡಬಹುದು. ನನ್ನ ಡ್ಯೂಟಿ ಅದು. ನನಗೆ ಎಲ್ಲರೂ ನಾನು ಏನು ಒಂದು ಇದನ್ನ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದ್ರೆ ಸಮಾನತೆಯಿಂದ ಸಂವಿಧಾನವನ್ನ ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ, ಸಮಾನತೆಯಿಂದ ಕೆಲಸ ಮಾಡ್ತೀನಿ, ಗೌಪ್ಯ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೊ ಆ ಕೆಲಸ ನಾನು ಮಾಡ್ತೇನೆ. ಅವ್ರು ಮಾಡುದಿಲ್ಲ, ಅವ್ರದ್ದೇ ಆದಂತಹ ಸಿದ್ಧಾಂತ ಇಟ್ಕೊಂಡು ಅವ್ರು ಹೊರಟಿದ್ದಾರೆ. ಕ್ವೇರಿ ಮಾಡ್ಕೋಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡಿ ಅವರ ಜವಾಬ್ದಾರಿ. ಮತ್ತು ಕೂರ್ಗಿನ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ, ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು, ಎಂಪಿಗಳು, ಆ ಸ್ಥಳೀಯ ಎಂಪಿಗಳು ಕೂಡ ಚುನಾವಣೆಯಲ್ಲಿ ಸೋತವರು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬರುವುದರ ಮಟ್ಟಿಗೆ ಇನ್ನ ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದರೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲರಿಗೂ ಕೂಡ 5ನೇ ತಾರೀಕು ಎಲ್ಲ ಕಾರ್ಯಕರ್ತರು, ಸಾಮಾಜಿಕರು, ಸಮಾನತೆಯಲ್ಲಿ ಚಿಂತನೆ ಮಾಡೋರು, ಸಂವಿಧಾನವನ್ನ ರಕ್ಷಣೆ ಮಾಡೋರು, ಸ್ವಾಭಿಮಾನಕ್ಕೆ ಗೌರವವನ್ನ ತಂದ್ಕೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ. ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆಪಿಸಿಸಿ ತಂಡ ಹಾಸನಗೂ ಭೇಟಿನ ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನು ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ, ಸಂವಿಧಾನ ಉಳಿಲಿಕ್ಕೋಸ್ಕರ, ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೆ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾ ಇದ್ರು, ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇನೆ. ಸೊ ಪಕ್ಷಕ್ಕೆ, ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ 2 ತಿಂಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎಸಿಸಿ ಸರ್, ಇಡೀ ಸಮಾವೇಶದ ಮೂಲ ರೂಪನೆ ಬದಲಾಗಿದೆ ಯಾಕೆ? ಎಲ್ಲಿ ಇಷ್ಟು ರೂಪ ಹೇಳಿತ್ತು ಇತ್ತು ಸರ್, ನಿಮ್ಮದೇ ಸಂಪುಟ ಸಹೋದ್ಯೋಗಿಗಳು ಸಿದ್ದರಾಮಯ್ಯ ಅವರ ಪರವಾಗಿ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಾವು ಪಕ್ಷದ ಸಿಂಬಲ್ ಬಳಸಲ್ಲ ಅಂತ ಹೇಳಿದ್ರು. ನಿಮ್ಮದೇ ಸಂಪುಟ ಸಹೋದ್ಯೋಗಿಗಳು 2-3 ಜನ ಮಾತಾಡಿದ್ರು. ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಯಾರು ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟರ್ ಮತ್ತೆಲ್ಲ ಮಾತಾಡಿದ್ದೇವೆ. ಎಐಸಿಸಿ ಅಧ್ಯಕ್ಷರು ಮಾತಾಡಿದ್ದಾರೆ, ಎಐಸಿಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟರ್ ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ, ತಾವು ಕೂಡ ಬಂದು ನಮ್ಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈನ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಡ್ಯಾಮೇಜ್ ಕಂಟ್ರೋಲ್ ಮೀಟಿಂಗ್ ಮಾಡಿದ್ರೆ ಸರ್, ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಮುಂದಾದ್ರಿ ತಾವು? ನೆಕ್ಸ್ಟ್ ಇದೆಯಾ ಸರ್? ನಾವಿಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದೀರಿ. ಅವ್ರು ಮೈಸೂರಲ್ಲಿ 2 ಸಚಿವರ ಜೊತೆಗೆ ಜಿಲ್ಲಾಧ್ಯಕ್ಷರಲ್ಲೇ ಇಟ್ಕೊಂಡು ಅವ್ರು ಪೂರ್ವಭಾವಿ ಸಭೆ ಮಾಡ್ತಾ ಇದ್ದಾರೆ. ತಮ್ಮ ಸಭೆಗೆ ಯಾಕೆ ಬರ್ಲಿಲ್ಲ? ಟೈಮ್ ನಾನು ರಾತ್ರಿ ಬೆಳಗ್ಗೆ ತೀರ್ಮಾನ ದೆಹಲಿಯಿಂದ ಬಂದು ರಾತ್ರಿ ಬಂದು ಗಾಂಧಿ ಸಭೆ ಮಾಡಿದ್ದೀನಿ. ಗಾಂಧಿ ಬೆಳಿಗ್ಗೆ ಗಾಂಧಿ ನಡೆಗಿದ್ದೇನೆ. ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ.
ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಜವಾಬ್ದಾರಿ ಎಲ್ಲ ಬಂದಿದ್ದಾರೆ, ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ. ಅವರೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಈಗ ಅವ್ರೇನು ಯಾರೇನು ಪಾರ್ಟಿಗಿನ್ನ ನಾನು ದೊಡ್ಡವನಲ್ಲ, ನೀವು ದೊಡ್ಡವರು, ನಿಮ್ಮ ಟಿವಿಗಿನ್ನ ನೀವು ದೊಡ್ಡವರಲ್ಲ, ನಮ್ಮ ಪಾರ್ಟಿಗಿನ್ನ ನಾನು ದೊಡ್ಡವರಲ್ಲ. ಪಾರ್ಟಿ ಇಸ್ ಬಿಗರ್ ದೆನ್ ಯುವತಿ, ಎಲ್ಲರೂ ಕೂಡ ಅದು ಗೊತ್ತಿದೆ. ಎಲ್ಲರೂ ಕೂಡ ಅವ್ರು ಏನು ಸಲಹೆಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ.